ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬದುಕಿಗಾಗಿ ಸ್ವಾಗತ. ಇವತ್ತಿನ ಹಾಸ್ಯ ಧಾರಾವಾಹಿಯಲ್ಲಿ ರವಿ ಸೂರ್ಯ ಮಾತಾಡ್ತಾ ಆಚೆ ಕಡೆ ನಿಂತ್ಕೊಂಡಿರ್ತಾರೆ. ರವಿಯ ಡಿಸಿಷನನ್ನು ಸೂರ್ಯ ಮೆಚ್ಕೋತಾನೆ. ರವಿಕಾಂತ್, ಹೀಗೆ ಮುಂದುವರಿಸು, ನೀನು ಯಾವುದೇ ಸಹಾಯ ಬೇಕಿದ್ರು ನಾನು ಕೇಳಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಈ ಕಡೆ ಕಿಚನ್ನಲ್ಲಿ ಶ್ರುತಿ, ರೋಹಿಣಿ, ಮೀನಾ ಕಾಫಿ ಕುಡಿತಾ ಕೂತ್ಕೊಂಡಿರ್ತಾರೆ. ರೋಹಿಣಿ ಶ್ರುತಿ ಎದುರುಗಡೆ, ರವಿ ಓದಿರೋರು, ಸಿಕ್ಕಿರೋ ಅವಕಾಶನ ಮಿಸ್ ಮಾಡ್ಕೋಬಾರ್ದು, ವಿದ್ಯಾವಂತ, ಇವ್ರಿಗೆ ಯಾಕೆ ಇಷ್ಟು ಸಣ್ಣ ವಿಷಯ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಶ್ರುತಿ, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ, ಯಾವಾಗೂ ಸ್ವಾಭಿಮಾನ ಅಂತಿರ್ತಾನೆ ಅಂತ ಹೇಳ್ತಾಳೆ. ಆವಾಗ ಮೀನಾ, ಅದು ಸ್ವಾಭಿಮಾನನೂ ಮುಖ್ಯ ಅಲ್ವಾ ಅಂತ ಹೇಳ್ತಾಳೆ. ಆವಾಗ ರೋಹಿಣಿ ಮೀನಾ ಹತ್ರ ಹೋಗ್ಬಿಟ್ಟು, ಏನು ಮಾತಾಡ್ತಾ ಇದ್ದೀರಾ ಮೀನಾ, ನೀವು ಬುದ್ಧಿವಂತೆ ಹೆಸರಿಟ್ಕೊಂಡು ದಡ್ಡಿ ಥರ ಮಾತಾಡ್ತಾ ಇದ್ದೀರಲ್ಲ, ಬ್ಯಾಂಕಲ್ಲಿ ಲೋನ್ ತಗೊತಾ ಇಲ್ವಾ, ಅದು ಸ್ವಂತ ದುಡ್ಡ, ಅದು ಅವ್ರ ಸ್ವಂತ ಸಂಪಾದನೆ ಅಲ್ವಲ್ಲ, ಹಾಗೆ ನೋಡೋಕ್ಕೋದ್ರೆ ಇದು ಅವ್ರ ಮಾವನವ್ರ ದುಡ್ಡು, ಇದು ಸ್ವಂತದವ್ರದ್ದೇ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಆವಾಗ ಮೀನಾ, ಅವರು ಅದನ್ನು ಪ್ರೀತಿಯಿಂದ ಕೊಡ್ತಾ ಇಲ್ಲ, ನಿಂಗೆ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ, ನಮ್ಮ ದುಡ್ಡಲ್ಲೇ ಬಿಸ್ನೆಸ್ ಶುರು ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಈ ಚೆಕ್ಕನ್ನು ಯಾರು ಸ್ವಾಭಿಮಾನ ಇರೋರು ಬಳಸಲ್ಲ. ರವಿ ಸ್ವತಂತ್ರವಾಗಿ ಬದುಕಬೇಕಾದವನು, ಸ್ವತಂತ್ರವಾಗಿ ಇರ್ತಾನೆ, ಅವನು ಸ್ವಾಭಿಮಾನದಿಂದ ದುಡಿತಾನೆ ಅಂತ ಹೇಳಿ ಮೀನಾ ಹೇಳಿದಾಗ ರೋಹಿಣಿ, ಪ್ರತಿಷ್ಠೆ ಪರಾಕಾಷ್ಠೆ ಪ್ರಶ್ನೆ ಅಲ್ಲ ಮೀನಾ ಅವರೇ, ನಾವು ಅಂದ್ಕೊಂಡಿದ್ದನ್ನು ಸಾಧಿಸಬೇಕು, ಅಂದ್ಕೊಂಡು ಹಾಗೆ ಬದುಕಬೇಕು, 4 ಜನ ಏನೋ ಅಂತಾರೆ ಅಂತ ಹೇಳಿ ಬದುಕೇ ಅಲ್ಲ, ಬದುಕೋ ರೀತಿನೇ ಗೊತ್ತಿಲ್ಲ ಅಂತೇಳಿ ರೋಹಿಣಿ ಹೇಳ್ತಾಳೆ. ಆವಾಗ ಮೀನಾ, ಓಹೋ, ಛಾಯ ಕೊಟ್ಟು 30 ಲಕ್ಷನ ತಗೊಂಡು ಬದುಕ್ತಾ ಇದ್ದೀರಲ್ಲ ಮನೆಯವ್ರಿಗೆ ಮೋಸ ಮಾಡಿ, ಹಾಗ ಅಂತ ಹೇಳಿ ಕೇಳ್ತಾಳೆ. ಆವಾಗ ರೋಹಿಣಿ ಮೀನಾ ಅಂತ ಹೇಳಿ ಕಿರಿಚ್ತಾಳೆ, ಅಲ್ಲ, ಬುದ್ಧಿವಂತೆ ಅಂತ ಹೆಸರಿಟ್ಕೊಂಡಿರೋ ದಡ್ಡಿ ಅಂತ ಹೇಗೆ ಕರೆದಮ್ಮ ನಿಮ್ಮನ್ನು ನಾನು ಮಳ್ಳಿ ಆಗಿರೋ ಕಳ್ಳಿ ಹಸಿರು ಹಾವು ಅಂತ ಹೇಳಿ ಕರೆದ್ರೆ ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾಳೆ. ಆವಾಗ ರೋಹಿಣಿ, ನಿಮ್ಮದು ಸೂರ್ಯದ್ದು ಒಂದೇ ಥರ ಬುದ್ಧಿ, ಎಲ್ಲ ಸುತ್ತಿ ನಮ್ಮ ಹತ್ರನೇ ಜಗಳಕ್ಕೆ ಬರ್ತೀರಾ ಅಂತಾಳೆ. ಆವಾಗ ಮೀನಾ, ನಿಮ್ಮದು ನಿಮ್ಮ ಗಂಡಂದು ಒಂದೇ ಮೆಂಟಾಲಿಟಿ, ಎಲ್ಲ ಸುತ್ತಿ ಮೋಸ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಅಂದಾಗ ರೋಹಿಣಿ ಬೆರಳು ತೋರಿಸ್ಕೊಂಡು ಮೀನಾ ಕಡೆ ಮಾತಾಡ್ತಿರ್ತಾಳೆ. ಆವಾಗ ಶ್ರುತಿ, ಜಸ್ಟ್ ಕಾಮ್ ಡೌನ್ ಗಾಯ್ಸ್ ಅಂತ ಹೇಳಿ ಎದ್ದೋಗಿ ಅವ್ರನ್ನಿಬ್ಬರನ್ನ ಸಮಾಧಾನ ಮಾಡ್ತಾಳೆ. ನಮ್ಮ ವಿಷಯಕ್ಕೆ ನೀವಿಬ್ಬರು ಯಾಕೆ ಜಗಳ ಮಾಡ್ತಾ ಇದ್ದೀರಾ ಅಂತೇಳಿ ಶ್ರುತಿ ಕೇಳ್ತಾಳೆ. ಆವಾಗ ಮೀನಾ, ಮಾತಾಡೋ ರೀತಿ ಮಾತಾಡಬೇಕು, ಒಬ್ರಿಗೆ ಅವಮಾನ ಮಾಡಿ ನಾವು ಎತ್ತರದಲ್ಲಿದ್ದೇವೆ ಅಂತೇಳಿ ಮಾತಾಡೋದಲ್ಲ ಅಂತ ಹೇಳ್ತಾಳೆ. ಆವಾಗ ರೋಹಿಣಿ, ರವಿ ನಮ್ಮ ಥರ ಉದ್ಧಾರ ಆಗಲಿ, ಮೇಲೆ ಬರಲಿ ಅಂತ ಹೇಳಿ, ಬೆಳೀಲಿ ಅಂತ ಹೇಳಿದ್ದು ನನ್ನ ತಪ್ಪ ಅಂತ ಹೇಳಿ ಕೇಳ್ತಾಳೆ. ಬೆಳೀಲಿ ಅಂತ ಹೇಳಿದ್ದು ನಿಮ್ಮ ತಪ್ಪಲ್ಲ, ಆದರೆ ನಿಮ್ಮ ಥರ ಬೆಳೀಲಿ ಅಂತ ಹೇಳಿದ್ದು ತಪ್ಪು ಅಂತ ಹೇಳಿದ್ದು ನನ್ನ ತಪ್ಪ ಅಂತ ಹೇಳಿ ಮೀನಾ ಕೇಳ್ತಾಳೆ. ಆವಾಗ ರೋಹಿಣಿ, ಹೌದಮ್ಮ, ನಂದೇ ತಪ್ಪು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆವಾಗ ಮೀನಾ, ನೋಡಿ ಶ್ರುತಿ, ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ತಂದೆ ಸರಿ ಅಂತೇಳಿ ಹೇಗೆ ಸಮರ್ಥಿಸ್ಕೊಳ್ತಾ ಇದ್ದಾರೆ ಇವರು. ನೋಡಿ ಶ್ರುತಿ, ರವಿ ಸರಿಯಾದ ದಾರಿಯಲ್ಲೇ ಇದ್ದಾನೆ, ನೀವು ಅವರ ದಿಕ್ಕನ್ನು ತಪ್ಪಿಸಬೇಡಿ, ಗಂಡಸು ಒಂದ್ಸಲ ಸ್ವಾಭಿಮಾನ ಕಳ್ಕೊಂಡ್ರೆ ಮತ್ತೆ ತಲೆ ಎತ್ತಿ ನಿಲ್ಲಕ್ಕಾಗಲ್ಲ ಅಂತ ಹೇಳ್ತಾಳೆ. ಆವಾಗ ಶ್ರುತಿ, ನಾವೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ, ನೀವು ಕಷ್ಟ ಬಂದಾಗ ದೇವ್ರ ಹತ್ರ ಏನು ಕೇಳ್ಕೊತೀರಾ ಅಂತ ಹೇಳ್ತಾಳೆ. ಆವಾಗ ಮೀನಾ, ಅಪ್ಪ ಕಾಪಾಡು ತಂದೆ ಅಂತ ಹೇಳಿ ಕೇಳ್ಕೊತೀನಿ ಅಂತ ಹೇಳ್ತಾಳೆ. ಆವಾಗ ನಮ್ಮ ತಂದೆ ಇವಾಗ ರವಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆದರೆ ರವಿ ಈಗೋ ತೋರಿಸ್ತಾ ಇದ್ದಾನೆ, ಸ್ವಾಭಿಮಾನಕ್ಕೂ ಮತ್ತು ಅಹಂಕಾರಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳಿ ಹೇಳ್ತಾಳೆ. ಶ್ರುತಿ, ನಿಮ್ಮಮ್ಮ ಗಣೇಶ ಹಬ್ಬಕ್ಕೆ ಬಾಗಿನ ಕೊಟ್ಟಾಗ 1 ರೂಪಾಯಿನೂ ಇಲ್ಲದೇ ಇರೋ ಪರಿಸ್ಥಿತಿಲಿ 1,000 ರೂಪಾಯಿ ಇಟ್ಟು ಕೊಟ್ಟಾಗ ನಿಮ್ಮ ಸ್ವಾಭಿಮಾನ ಅಡ್ಡ ಬರಲಿಲ್ವಾ? ಆವಾಗ ಬುದ್ಧಿ ಹೇಳಿ ಅಂತ ಅಂದರೆ ಎಲ್ಲರೂ ಹೇಳ್ತೀರಾ, ನನ್ನ ಸ್ಥಾನದಲ್ಲಿ ನಿಂತು ಸ್ವಲ್ಪ ಯೋಚನೆ ಮಾಡಿ ಈ ಥರ ಹೇಳಿದ್ದಕ್ಕೆ ಸಾರಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ. ಆವಾಗ ಸೂರ್ಯ ಬರ್ತಾನೆ. ಏನಮ್ಮ, ಎಲ್ಲ ಮುಗೀತಾ ಮೀಟಿಂಗು? ನಾ ಎಲ್ಲ ಕೇಳಿಸ್ಕೊಂಡೆ, ಅವ್ರ ವಿಷಯದಲ್ಲಿ ಹೆಚ್ಚು ಮೂಗು ತೂರಿಸೋದು ಬೇಡ, ನಾವು 3 ಅಡಿ ದೂರದಲ್ಲಿ ನಿಂತ್ಕೊಂಡು ವಿಚಾರಿಸೋಣ, ಹಾಗೆ ಅವ್ರ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಕೆಲಸ ಮುಗಿಸಿ ಬೇಗ ಅವರಮ್ಮ ಮಲ್ಕೊಳ್ಳೋಣ, ಅಲ್ಲಾದರೂ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾನೆ. ಇನ್ನು ಬೆಳಗ್ಗೆ ಎದ್ದು ಮೀನಾ ಡೆಕೋರೇಷನ್ಗೆ ಅಂತ ಹೇಳಿ ಆರ್ಡರ್ ತೊಗೊಳಕ್ಕೆ ಹೋಗಿರ್ತಾಳೆ. ಚೌಟ್ರಿಯಲ್ಲಿ, ನೋಡಮ್ಮ, ನಿನಗೆ ಡೆಕೋರೇಷನ್ಗೆ ಅಂತ ಹೇಳಿ ಆರ್ಡರ್ ಕೊಡೋಕೆ ಹೇಳಿದ್ದಾರೆ, ನೀನು ಮಾಡಿರೋ ಡೆಕೋರೇಷನ್ಗೆಲ್ಲ ತುಂಬ ಇಷ್ಟ ಆಗಿದೆ, ಅದಕ್ಕೆ ನಿಮಗೆ ಆರ್ಡರ್ ಕೊಡೋಕೆ ಹೇಳಿದ್ದಾರೆ ಅಂತ ಹೇಳಿದಾಗ ಮೀನಾ, ಫುಲ್ ಡೆಕೋರೇಷನ್ ನನಗೆ ಕೊಡಿ ಸರ್ ಅಂತ ಹೇಳ್ತಾಳೆ. ಅವನು ದುಡ್ಡನ್ನು ಕೊಟ್ಬಿಟ್ಟು 25,000 ಅಡ್ವಾನ್ಸನ್ನು ಚೆಕ್ ಬುಕ್ಕಿಗೆ ಸಹಿ ಮಾಡಿಸ್ಕೊಂಡು ಕಳಿಸ್ತಾನೆ.
ಮೀನಾಗೆ ಅದ್ರ ಹಿಂದಿನ ಕರಾಮತ್ತು ಗೊತ್ತಿರೋದಿಲ್ಲ. ಮನೆಗೆ ಖುಷಿಯಿಂದ ಬರ್ತಾಳೆ. ಸೂರ್ಯ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ನಿಂತ್ಕೊಂಡಿರ್ತಾನೆ. ಆವಾಗ ರೀನಾ ಒಂದು ಖುಷಿ ವಿಷಯ ತಂದಿದ್ದೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಏನದು ಹೇಳು, ಮುತ್ತು ಕೊಟ್ಟು ಹೇಳ್ತೀಯಾ ಆಮೇಲೆ ಮುತ್ತು ಕೊಡ್ತೀಯಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನಿನಗೆ ಅದೇ ಧ್ಯಾನ ಸದಾಶಿವನಿಗೆ ಅಂತ ಹೇಳಿದಾಗ ಸದಾಶಿವ ಎಲ್ಲ ಅವ್ರು ಯಾರೂ ಇಲ್ಲ ಇಲ್ಲಿ, ಸೂರ್ಯನೇ ಎಲ್ಲ ಹೇಳಬೇಕು ಅಂತ ಹೇಳಿ ಏನದು ಹೇಳು ಅಂತ ಹೇಳಿದಾಗ ಮೀನಾ ರೀನಾಗೆ 2 ಲಕ್ಷದ ಡೆಕೋರೇಷನ್ ಆರ್ಡರ್ ಸಿಕ್ಕಿದೆ ಅಂತ ಹೇಳ್ತಾಳೆ. ಅದನ್ನು ಕೇಳಿಬಿಟ್ಟು ಮೀನನ್ನು ಮೇಲೆ ಕೆತ್ಕೊಂಡು ಖುಷಿಯಿಂದ ಸಂಭ್ರಮದಿಂದ ಕುಣಿತಾ ಇರ್ತಾನೆ ಸೂರ್ಯ. ಆವಾಗ ರೋಹಿಣಿ, ಮನೋಜ ಮತ್ತು ಮನೆಯವರೆಲ್ಲ ಬರ್ತಾರೆ. ಚೀಚಿ ಅಂತ ಹೇಳಿ ರೋಹಿಣಿ, ಇದೇನಿದು ಹಾಲಲ್ಲೇ ಈ ಥರ ಎಲ್ಲರೂ ಇರಬೇಕಾದ್ರೆ ಮನೆಯಲ್ಲಿ ಅಂತ ಹೇಳಿದಾಗ ಮನೋಜ ರೋಹಿಣಿ ಹೇಳಿದಾಗ ಸೂರ್ಯ, ನಿಮ್ಮ ರೂಮನ್ನ ಬಿಟ್ಕೊಟ್ಬಿಡಿ, ಅಲ್ಲೇ ನಾನು ಹೆಂಡತಿನ ತಗೊಂಡು ಮುದ್ದಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಮನೋಜ, ಬಂದುಬಿಡು, ಊರಿಗೆ ಬಂದರೆ ನೀರಿಗೆ ಬಂದಾಗೆ ಅಂತ ಹೇಳಿದಾಗ ದೊಡ್ಡವ್ರನ್ನ ಮಾತು ಹೇಳಿದ್ದಾರೆ, ನಿನ್ನಂಥವ್ರಿಂದ ದೂರ ಇರು, ನೀರಿಗೆ ಹತ್ತಿರ ಇರು ಅಂತ ಹೇಳಿ. ಆವಾಗ ರಂಗನಾಥ, ಸುಮ್ಮನೆ ವ್ಯಾಜ್ಯ ಮಾಡ್ತಿರಲ್ಲೋ, ಏನದು ಸೂರ್ಯ ತುಂಬ ಖುಷಿಯಾಗಿದೆಯಾ ಅಂತ ಹೇಳಿದಾಗ ಅದು ಮೀನಾ ಹೇಳ್ತಾಳೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆವಾಗ ಮೀನಾ, ಮಾವ ನನಗೆ ಒಂದು ಹೂವಿನ ಡೆಕೋರೇಷನ್ ಆರ್ಡರ್ ಸಿಕ್ಕಿದೆ 2 ಲಕ್ಷದ್ದು ಅಂತ ಹೇಳಿದಾಗ ಮನೋಜ, ಏನು ಅದಿಷ್ಟಕ್ಕೆ ಇಷ್ಟೊಂದೆಲ್ಲ ಖುಷಿ ಪಡ್ತಾರಾ ಅಂತ ಹೇಳ್ತಾನೆ. ಆವಾಗ ಸೂರ್ಯ, ಕೊಡು ನೀ 2 ಲಕ್ಷ ಕೊಡು ಅಂತ ಹೇಳ್ತಾನೆ. ಆವಾಗ ವಿದ್ಯೆ, ನೀ ಕಲ್ತಿರೋದು ನಿನಗಿಂತ ಉದ್ದನೇ ಇರ್ಬೋದು, ಆದರೆ ಹಣನ ಬಾಧೆಯಿಂದನೇ ಸಂಪಾದನೆ ಮಾಡಬೇಕು ಅಂತ ಹೇಳಿ ರಂಗನಾಥ ಹೇಳ್ತಾನೆ. ಆವಾಗ ಶಾಂತಿ, ಅಯ್ಯೋ ಸುಮ್ಮನೆ ಇರೀರಿ ನೀವು, ನನ್ನ ಮಗ ಒಂದು ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಟಿವಿನೋ ಮಾರಿಬಿಟ್ರೆ ನನ್ನ ಮಗನ ಮುಂದೆ ಅಷ್ಟು ದುಡ್ಡು ಲಕ ಅಂತ ಹೊಳಿತಾ ಇರುತ್ತೆ ಅಂತ ಹೇಳ್ತಾಳೆ. ಆವಾಗ ಮನೋಜ, ಯಾಕೆ ಲೊಟ್ಟೆ, ಬಂದುಬಿಡು, ಡೀಲರ್ಸ್ಗೆಲ್ಲ ಕೊಟ್ಟು ಕಮಿಷನ್ ಎಲ್ಲ ಕೊಟ್ಟು ನನಗೆ ಲಾಸ್ಟಲ್ಲಿ ಉಳ್ಕೊಳ್ಳೋದು ಅಷ್ಟಕ್ಕಷ್ಟೇ, ಅದ್ರ ಮೇಲೆ ನೀ ಐಸಿಡಬೇಡ ಅಂತ ಹೇಳಿ ಶಾಂತಿಗೆ ಹೇಳ್ತಾನೆ. ಆವಾಗ ರಂಗನಾಥ, ನೋಡಿದ್ಯಾ ದುಡ್ಡು ಸಂಪಾದನೆ ಆಗೋದು ಎಷ್ಟು ಕಷ್ಟ ಅಂತ ಹೇಳಿ ಶಾಂತಿಗೆ ಹೇಳ್ತಾನೆ. ಮೀನಾ, ನಿನ್ಗೆ ಇರೋ ಒಳ್ಳೆ ಮನಸ್ಸಿಗೆ ಏನೋ ದೊಡ್ಡ ಹಾಡುಗಳು ನಿನಗೆ ಬರಲ್ಲಮ್ಮ, ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿ ವಿಶ್ ಮಾಡ್ತಾನೆ. ರವಿ ಶ್ರುತಿ ಕೂಡ ಕಂಗ್ರ್ಯಾಟ್ಸ್ ಹೇಳ್ತಾರೆ ಮೀನಾಗೆ. ಹಾಗೆ ಸಿಹಿ ಮಾಡಿ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ. ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗ್ತಾರೆ. ಸೂರ್ಯ ಮೀನಾ ಕಿಚನ್ಗೆ ಬರ್ತಾರೆ. ಆವಾಗ ಶಾಂತಿ, ಸಿಹಿ ಮಾಡು ಅಂತ ಹೇಳಿದ್ದಾರೆ ಅಂತ ಹೇಳಿ ಬರೋ ತುಪ್ಪ ಗೋಡಂಬಿ ಎಲ್ಲ ಖಾಲಿ ಇಡಬೇಡ, ಲಿಮಿಟಲ್ಲಿರಲಿ ಅಂತ ಹೇಳಿ ಹೇಳ್ತಾಳೆ. ಇವಳು ನನ್ನಷ್ಟು ಉದ್ದ ಏನು ಬೆಳೆದ್ಬಿಡ್ತಾಳ ಅಂತ ಹೇಳಿ ಅಂದಾಗ ರಂಗನಾಥ, ಅವಳು ಆಲ್ರೆಡಿ ಬೆಳೀತಾ ಇದ್ದಾಳೆ, ಅದನ್ನು ನೀನು ನೋಡ್ತಾ ಇದೀಯ, ಅದಕ್ಕೆ ಹಾಗೆ ಅನಿಸ್ತಾ ಇದೆ ನಿನಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸೂರ್ಯ ಮೀನಾ ಕಿಚನಲ್ಲಿ ಹೋದಾಗ, 2 ಲಕ್ಷ ಬೇಕಂತೆ ಡೆಕೋರೇಷನ್ನಿಗೆ, ಇವಾಗ 25,000 ಅಡ್ವಾನ್ಸ್ ಕೊಟ್ಟಿದ್ದಾರೆ, ನನಗೆ 1 ಲಕ್ಷ ಬೇಕಾಗ್ಬೋದು ಅಂತ ಹೇಳಿ ಹೇಳ್ತಾಳೆ. ಆವಾಗ 1 ಲಕ್ಷನಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಸರಿ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿದಾಗ ಮೀನಾ, ಬೇಡ ರೀ, ಈ ಸಲ ನಾನೇ ಪ್ರಯತ್ನ ಪಡ್ತೀನಿ ಅಂತ ಹೇಳಿದಾಗ ನನ್ನನ್ನು ಬಿಟ್ಟ ಅಂತ ಹೇಳಿ, ನಿಮ್ಮನ್ನು ಬಿಟ್ಟು ಅಂತ ಏನಿಲ್ಲ, ನಾನೇ ಪ್ರಯತ್ನ ಪಡ್ತೀನಿ, ಆಗಲಿಲ್ಲ ಅಂದರೆ ಕೊನೆಗೆ ನೀವೇ ನನ್ನ ಗತಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಸೂರ್ಯ ಒಪ್ಪಿಗೆ ಕೊಡ್ತಾನೆ. ಇನ್ನು ವಿಶಾಲಾಕ್ಷಿ ಚೌಲ್ಟ್ರಿ ಮ್ಯಾನೇಜರ್ ಹತ್ರ ಏನೋ ಒಂದು ಗುಮ್ಮಕ್ ಮಾಡಿ ಮೀನಾ ಹತ್ರ ಚೆಕ್ಕಿಗೆ ಸಹಿ ಹಾಕ್ಸ್ಕೊಂಡಿರ್ತಾಳೆ. ಆವಾಗ ಅವನು ಏನು ಅಂತೇಳಿ ಕೇಳ್ತಾನೆ. ಅದೆಲ್ಲ ನಿಂಗೆ ಮುಂದೆ ಅರ್ಥ ಆಗುತ್ತೆ, ನಾವು ಹೂವನ್ನು ಈಗ ಬೆಳೆಯೋಕೆ ಬಿಡಬೇಕು, ನೀರು ಹಾಕಿ ಆಮೇಲೆ ಅದನ್ನು ಕಿತ್ಕೋಬೇಕು ಅಂತ ಹೇಳಿ ಒಗಟಾಗಿ ಮಾತಾಡ್ತಾಳೆ. ಹಾಗೆ ಶಾಂತಿಗೆ ಕಾಲ್ ಮಾಡ್ತಾಳೆ. ಕಾಲ್ ರಿಂಗ್ ಆದ ತಕ್ಷಣ ಶಾಂತಿ ರಂಗನಾಥನೊಮ್ಮೆ ನೋಡ್ತಾಳೆ. ಅಲ್ಲಿಂದ ಸೈಲೆಂಟಾಗಿ ಎದ್ದು ಆಚೆ ಕಡೆ ಬರ್ತಾಳೆ. ವಿಶಾಲಾಕ್ಷಿ, ಹೇಗಿದ್ದೀರಾ ಟೀಚರ್ ಅಂತ ಹೇಳಿ ಶಾಂತಿನ ಕೇಳಿದಾಗ, ಚೆನ್ನಾಗಿದ್ದೀನಿ ಅಂದರೆ ನನಗೆ ಮುಲ್ಕಾಟ, ಚೆನ್ನಾಗಿಲ್ಲ ಅಂತ ಅಂದರೆ ನಿಮಗೆ ಮುಲ್ಕಾಟ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆವಾಗ ವಿಶಾಲಾಕ್ಷಿ, ಏನಾಯಿತು ಅಂಥದ್ದು ಅಂತ ಹೇಳಿದಾಗ, ಸೋಫಾ ಮೇಲೆ ಕೂತ್ಕೊಂಡು ಸಂಪ ಪುಡಿ ತಿನ್ನಲ್ಲ ಅಂದರೆ ಆ ಮೀನಾ ಬಂದು ಚಪ್ಪಲಿ ಕಲ್ಲು ಎಳೆದ್ಬಿಟ್ಲು ಅಂತ ಹೇಳ್ತಾಳೆ. ಆವಾಗ ಏನಾಯಿತು ಅಂಥದ್ದು ಅಂತ ವಿಶಾಲಾಕ್ಷಿ ಮತ್ತೆ ಕೇಳ್ತಾಳೆ. ಅವಳಿಗೆ ದೊಡ್ಡದೊಂದು ಆರ್ಡರ್ ಸಿಕ್ಕಿದೆ ಚೌಲ್ಟ್ರಿ ಡೆಕೋರೇಷನಿದ್ದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆವಾಗ ವಿಶಾಲಾಕ್ಷಿ, ಬೆಳೀಲಿ ಬಿಡಿ ಟೀಚರ್, ಉದ್ಧಾರ ಆಗಲಿ ಅಂತ ಹೇಳಿದಾಗ, ಏನಿದು ನಿಮ್ಮ ಬಾಯಲ್ಲಿ ಇಂಥ ಮಾತಾ, ಬೆಂಕಿ ಉಗುಳೋ ಬಾಯಲ್ಲಿ ಬಾದಾಮ್ ಪುರಿ ಉಗುಳಿದಂಗೆ ಆಯ್ತಲ್ಲ, ಯಾಕೋ ನಂಗೆ ನಂಬಕ್ಕಾಗ್ತಾ ಇಲ್ಲ ಅಂತೇಳಿ ಶಾಂತಿ ಹೇಳ್ತಾಳೆ. ಆವಾಗ ವಿಶಾಲಾಕ್ಷಿ, ನಾವು ಒಂದು ವಿಷಯ ಹೇಳಿಲ್ಲ ಟೀಚರ್ ನಿಮಗೆ ಅಂತ ಹೇಳಿದಾಗ, ಹೇಳೋಕ್ಕಂತ ಕಾಲ್ ಮಾಡಿದ್ದೀರಾ ಹೇಳಿ ಅಂದಾಗ, ನಿಮ್ಮ ಸೊಸೆಗೆ ಆರ್ಡರ್ ಕೊಡಿಸಿದ್ದೆ ನಾನು ಅಂತ ಹೇಳಿ ಹೇಳ್ತಾಳೆ ವಿಶಾಲಾಕ್ಷಿ. ಇದೇನಿದ್ದು, ಅವಳ ಹೆಸರು ಹೇಳಿದವ್ರನ್ನೇ ಎತ್ತೀನಿ ಅಂತ ಇದ್ರಿ, ಇವಾಗ ನೋಡಿದರೆ ಅವಳಿಗೆ ಆರ್ಡರ್ ಕೊಡಿಸಿದ್ದೀರಾ, ಇದೇನು ದುಶ್ಮನ್ ಕಹಾ ಏನ್ರಿ, ಇದರ್ ಮೆಹೆ ಉದರ್ ಮೆಹೆ ಅನ್ನಂಗೆ ಮಾಡಿದ್ದೀರಲ್ಲ ಅಂತ ಹೇಳಿ ಹೇಳ್ತಾಳೆ. ಆವಾಗ ಅದ್ರ ವಿಷಯ ಏನೋ ಬೇರೆ ಇರುತ್ತೆ, ಅದನ್ನು ವಿಶಾಲಾಕ್ಷಿ ಶಾಂತಿ ಮುಂದೆ ಬಿಟ್ಕೊಡಲ್ಲ. ಆವಾಗ ಶಾಂತಿ ಎಷ್ಟೇ ಕೇಳಿದ್ರು ಹೇಳಲ್ಲ. ಸರಿ ಏನೋ ಮಾಡ್ತಿದ್ದೀರಾ ಮಾಡಿ ಅಂತ ಹೇಳಿ
ಶಾಂತಿ ಕಾಲ್ ಕಟ್ ಮಾಡ್ತಾಳೆ. ಇನ್ನು ಸೂರ್ಯ ಮತ್ತು ರಂಗನಾಥ ಕೂತ್ಕೊಂಡು ಏನೋ ನೋಡಿ ನಗ್ತಿರ್ತಾರೆ. ರಂಗನಾಥ, ಏನು ಜನಗಳು ಇದು, ಸಾಮಾಜಿಕ ಜಾಲತಾಣನ ಸಮಾಜಕ್ಕೆ ಒಳ್ಳೆಯದಾಗಕ್ಕೆ ಬೆಳೆಸಬೇಕು, ಏನು ಈ ಥರ ರೀಲ್ಸ್ ಮಾಡಿಕೊಂಡು ಅಂತ ಹೇಳಿದಾಗ ಸೂರ್ಯ, ಸಮಾಜ ಅಂದರೆ ಯಾರಪ್ಪ, ನಾನು ನೀನು ನಾವೆಲ್ಲ, ಇವರು ರೀಲ್ಸ್ ಮಾಡೋದ್ರಿಂದ ಅವರಿಗೆ ಲೈಕ್ ಫಾಲೋವರ್ಸ್ ಬರುತ್ತೆ, ತುಂಬ ಚೆನ್ನಾಗಿ ಬೆಳೀತಾರೆ ಅಂದಾಗ ನೀನು ಮತ್ತು ಮೀನಾ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದಲ್ಲ ಅಂತೇಳಿ ರಂಗನಾಥ ಹೇಳ್ತಾನೆ. ಆವಾಗ ಅದೆಲ್ಲ ನಮಗೆ ಬರಲ್ಲ ಮಾವ ಅಂತ ಹೇಳಿ ಮೀನಾ ಹೇಳ್ತಾಳೆ. ನಿಮಗೆ ಬರದೇ ಇರೋ ವಿದ್ಯೆನೇ ಯಾವುದೂ ಇಲ್ಲ ಸೂರ್ಯ, ಮೀನಾ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ. ಅಷ್ಟರಲ್ಲಿ ಶಾಂತಿ ಕೈಯಲ್ಲೇನೋ ಹಿಡ್ಕೊಂಡು ಮೀನಾ ಅಂತೇಳಿ ಖುಷಿಯಿಂದ ಬರ್ತಾಳೆ. ಸೂರ್ಯ ಮತ್ತು ಮೀನಾ ಆಶ್ಚರ್ಯದಿಂದ ಶಾಂತಿನ ನೋಡ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನೇನು ಅವಾಂತರ ಮಾಡ್ತಾಳೋ ಶಾಂತಿ, ವಿಶಾಲಾಕ್ಷಿ ಮಾತು ಕಟ್ಕೊಂಡು ಮತ್ತು ಕೇಶವ ಮನೆಗೆ ಬರ್ತಾನೆ. ಆವಾಗ ಚುಚ್ಚು ಮಾತಿನಿಂದ ಕೇಶವನಿಗೆ ಅವಮಾನ ಮಾಡ್ತಾಳೆ ಶಾಂತಿ. ಅದಕ್ಕೆ ರಂಗನಾಥ್ಗೆ ಮನಸ್ಸಿಗೆ ನೋವಾಗುತ್ತೆ. ಫ್ರೆಂಡ್ ಸಾಲ ಕೇಳೋಕ್ಕೆ ಅಂತ ಬಂದಿರ್ತಾನೆ. ಇದರಿಂದ ಮತ್ತೇನು ಮಾತಾಡ್ತಾಳೋ ಶಾಂತಿ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನನ್ನ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಅಗೇನ್ ಥ್ಯಾಂಕ್ ಯು.